ಸೊ ಯಾವ ಗೈನಕಾಲಜಿಕಲ್ ಸರ್ಜರಿಯನ್ನು ರೋಬೋಟಿಕ್ ಮೂಲಕ ಮಾಡಬಹುದು? ಜನರಲ್ ಪಾಪ್ಯುಲೇಷನಲ್ಲಿ ರೋಬೋಟಿಕ್ ಸರ್ಜರಿ ಅಂದರೆ ರೋಬೋಟ್ ಸರ್ಜರಿ ಮಾಡುತ್ತೇನೋ ಅನ್ಕೋತಾರೆ. ಹಾಗೇನೂ ಇಲ್ಲ. ಪೇಷಂಟ್ಗೆ ಪೇಯ್ನ್ ರಿಲೀಫ್ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರೇಖಾ ಉಪಾಧ್ಯಾಯ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ರೋಬೋಟಿಕ್ ಸರ್ಜನ್ ಅಟ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್. ಇತ್ತೀಚಿನ ದಿನಗಳಲ್ಲಿ ವಿಮೆನ್ ಹೆಲ್ತ್ ಕೇರ್ ಸಿಸ್ಟಮ್ ಹಾಗೂ ಮೆಡಿಕಲ್ ಫೀಲ್ಡಲ್ಲಿ ಹಲವಾರು ಇನ್ನೋವೇಷನ್ ಮತ್ತು ನ್ಯೂ ಟೆಕ್ನಾಲಜೀಸ್, ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳು ಉಪಲಬ್ಧವಾಗಿದೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅನ್ನೋದು ರೋಬೋಟಿಕ್ ಸರ್ಜರಿ. ಹಾಗಿದ್ರೆ ರೋಬೋಟಿಕ್ ಸರ್ಜರಿ ಅಂದರೆ ಏನು? ರೋಬೋಟಿಕ್ ಸರ್ಜರಿ ಅಂದರೆ ಇದನ್ನು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತಾರೆ. ಲ್ಯಾಪ್ರೋಸ್ಕೋಪಿ ಅನ್ನೋದು ಕೂಡ ಮಿನಿಮಲ್ ಇನ್ವೇಸಿವ್ ಸರ್ಜರಿ. ಆದರೆ ರೋಬೋಟಿಕ್ ಸರ್ಜರಿ ಅನ್ನೋದು ಅಡ್ವಾನ್ಸ್ಡ್ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ. ಇದು ಸೇಫಾ? ಎಲ್ಲರಿಗೂ ಗೈನಕಾಲಜಿ ಸರ್ಜರಿಯಲ್ಲಿ ರೋಬೋಟಿಕ್ ಸರ್ಜರಿ ಅಡ್ವೈಸ್ ಮಾಡಬಹುದಾ? ಹೌದು. ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸೊಸೈಟಿಯಿಂದ ರೋಬೋಟಿಕ್ ಸರ್ಜರಿಗೆ ಅನುಕೂಲಕರವಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ಅಡ್ವಾನ್ಸ್ ಮಿನಿಮಲ್ ಸರ್ಜರಿ ಗ್ರೂಪ್ ಅಂಡರಲ್ಲಿ ಸೇರಿಸಿದ್ದಾರೆ. ಸೊ ಯಾವ ಗೈನಕಾಲಜಿಕಲ್ ಸರ್ಜರಿಯನ್ನು ರೋಬೋಟಿಕ್ ಮೂಲಕ ಮಾಡಬಹುದು? ಸಾಧಾರಣವಾಗಿ ಕಾಮನ್ ಆಗಿ ಮಾಡುವಂಥ ಫಿಮೇಲ್ ಗೈನಕಾಲಜಿಕಲ್ ಸರ್ಜರಿಗಳಲ್ಲಿ ಒಂದು ಹಿಸ್ಟೆಕ್ಟಮಿ, ಅದು ಯೂಟ್ರಸ್ ರಿಮೂವಲ್ ಸರ್ಜರಿ ಆಗಿರಬಹುದು, ಅಥವಾ ಗಡ್ಡೆ ರಿಮೂವಲ್ ಇರುತ್ತೆ, ಫೈಬ್ರಾಯ್ಡ್ ಸರ್ಜರಿ ಆಗಿರಬಹುದು, ಅಂಡಾಶಯದ ಸಿಸ್ಟ್ ರಿಮೂವಲ್ ಸರ್ಜರಿ ಆಗಿರಬಹುದು, ಅಥವಾ ಗರ್ಭಕೋಶ ಹೊರಗಡೆ ಬಂದಿರುವಂಥ ಪ್ರೊಲ್ಯಾಪ್ಸ್ ಸರ್ಜರಿಗೆ ಮಾಡುವಂಥ ಸೇಕ್ರೋಕಾಲ್ಪೋಪೆಕ್ಸಿ ಸರ್ಜರಿ ಆಗಿರಬಹುದು, ಎಂಡೋಮೆಟ್ರಿಯೋಸಿಸ್ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿ ಕಾಣಿಸುವಂಥದ್ದು, ಆ ಸರ್ಜರಿಗಳನ್ನು ಕೂಡ ಮಾಡ್ಬೋದು. ಇದಲ್ಲದೆ ಕ್ಯಾನ್ಸರ್ ಸರ್ಜರಿಗಳಾದ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗಳ ಸರ್ಜರಿ ಅಥವಾ ಅರ್ಲಿ ಸ್ಟೇಜು ಅಂಡಾಶಯದ ಕ್ಯಾನ್ಸರ್ಗಳಿಗೂ ಕೂಡ ರೋಬೋಟಿಕ್ ಸರ್ಜರಿಯನ್ನು ಯೂಸ್ ಮಾಡಬಹುದಾಗಿದೆ. ಹಾಗಾದರೆ ರೋಬೋಟಿಕ್ ಸರ್ಜರಿ ಅನ್ನೋದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡ್ತಾ ಇದ್ದೀನಿ. ರೋಬೋಟಿಕ್ ಸರ್ಜರಿ ಅನ್ನೋದು ರೋಬೋಟಿಕ್ ಸಿಸ್ಟಮ್ ಮೂಲಕ ವರ್ಕ್ ಆಗುತ್ತೆ. ಇದರಲ್ಲಿ ಸರ್ಜನ್ ಮತ್ತು ಒಂದು ರೋಬೋಟಿಕ್ ಮೆಥಡನ್ನು ಸರ್ಜನ್ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಿ ಆಪ್ರೇಟ್ ಮಾಡ್ತಾರೆ. ಜನರಲ್ ಪಾಪ್ಯುಲೇಷನಲ್ಲಿ ರೋಬೋಟಿಕ್ ಸರ್ಜರಿ ಅಂದರೆ ರೋಬೋಟ್ ಸರ್ಜರಿ ಮಾಡುತ್ತೇನೋ ಅನ್ಕೋತಾರೆ. ಹಾಗೇನೂ ಇಲ್ಲ. ಇದು ಕಂಪ್ಲೀಟ್ಲಿ ಸರ್ಜನ್ ಕಂಟ್ರೋಲಲ್ಲಿ ಮಾಡುವಂಥ ರೋಬೋಟಿಕ್ ಸಿಸ್ಟಮ್. ಇದರಲ್ಲಿ 3 ವಿಭಾಗಗಳಿರ್ತವೆ. ಒಂದು ರೋಬೋಟಿಕ್ OTಯಲ್ಲಿ ಒಂದು ಪ್ಲೇಸಲ್ಲಿ ಪೇಷಂಟ್ ಕಾಟ್ ಅಂತ ಇರುತ್ತೆ, ಅಥವಾ ಪೇಷಂಟ್ ಕನ್ಸೋಲ್ ಅಂತ ಇರುತ್ತೆ, ವೇರ್ ಪೇಷಂಟನ್ನು ಮಲಗಿಸಿರ್ತಾರೆ ಅನಸಟೈಸ್ ಅಂಡರು. ಸ್ಮಾಲರ್ ಇನ್ಸಿಷನನ್ನು ಹಾಕಿಕೊಂಡು, ಹೆಚ್ಚಂದರೆ 1 ಸೆಂಟಿಮೀಟ್ರಿಂದ 1.2 ಸೆಂಟಿಮೀಟ್ರ್ ಅನ್ನುವ 3ರಿಂದ 4 ಇನ್ಸಿಷನ್ ಹಾಕ್ತಾರೆ. ಅದ್ರ ಮೂಲಕ ರೋಬೋಟಿಕ್ ಇನ್ಸ್ಟ್ರೂಮೆಂಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವುಗಳನ್ನು ರೋಬೋಟಿಕ್ ಆರ್ಮ್ಗೆ ಅಟ್ಯಾಚ್ ಮಾಡ್ತಾರೆ. ಇನ್ನೊಂದು ಭಾಗದಲ್ಲಿ ಸೇಮ್ OTಯಲ್ಲಿ ಸರ್ಜನ್ ಕನ್ಸೋಲ್ ಅಂತ ಇರುತ್ತೆ. ಅಲ್ಲಿ ಸರ್ಜನ್ ವಿಲ್ ಬಿ ಸಿಟ್ಟಿಂಗ್, ಅಂದರೆ ಸರ್ಜನ್ ಕೂತ್ಕೊಂಡು 3D ಮ್ಯಾಗ್ನಿಫೈಡ್ ವಿಷನ್ ಮೂಲಕ ಹೊಟ್ಟೆಯ ಒಳಭಾಗವನ್ನು ಚೆನ್ನಾಗಿ ಅರಿತುಕೊಂಡು ಪ್ರಿಸೈಸ್ಲಿ ಸರ್ಜರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ವಿಷನ್ ಕಾರ್ಟ್ ಅಂತಿರುತ್ತೆ. ಅದು ಅಸಿಸ್ಟೆಂಟ್ಗೆ ಕಾಣುವಂಥ ಕ್ಯಾಮ್ರಾಗಳಿರ್ತವೆ, ಸ್ಕ್ರೀನ್ಗಳಿರ್ತವೆ, ಅಥವಾ ಥರ್ಮಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದರಲ್ಲಿ ರೋಬೋಟಿಕ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಲಿ ಏನು ಮೇಜರ್ ಡಿಫ್ರೆನ್ಸ್ ಅನ್ನೋದಾದರೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಸರ್ಜನ್ ಪೇಷಂಟ್ ಜೊತೆಯಲ್ಲೇ ನಿಂತಿರ್ತಾರೆ. ಇದರಲ್ಲೂ ಕೂಡ ಸ್ಮಾಲ್ ಇನ್ಸಿಷನ್ ಹಾಕ್ತೀವಿ, ಬಟ್ ಇಲ್ಲಿನ ಇನ್ಸ್ಟ್ರೂಮೆಂಟ್ಗಳು ರಿಜಿಡ್ ಆಗಿರ್ತವೆ, ಈಸಿ ರಿಸ್ಟ್ ಮೂಮೆಂಟ್ ಇರಲ್ಲ, ಮತ್ತು 2D ಸ್ಕ್ರೀನಲ್ಲಿ ನೋಡುವಂಥದ್ದು. ಸೊ 3D ಸ್ಕ್ರೀನಿಗೆ ಕಂಪೇರ್ ಮಾಡಿದರೆ 2D ಸ್ಕ್ರೀನಲ್ಲಿ ಇನ್ ಡೆಪ್ತ್ ಒಳಗಡೆ ಡಿಸೆಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬ್ಲೀಡರ್ ಕ್ಯಾಚ್ ಮಾಡಲಿಕ್ಕೆ ಅಷ್ಟೊಂದು ಪ್ರಿಸೈಸ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಪ್ಲೆಕ್ಸ್ ಆರ್ ಕಾಂಪ್ಲಿಕೇಟೆಡ್ ಸರ್ಜರಿಗೆ ಕೆಲವೊಮ್ಮೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಕಷ್ಟ ಆಗ್ಬೋದು, ಮತ್ತು ಅದು ಕನ್ವರ್ಟ್ ಆಗಿ ಓಪನ್ ಸರ್ಜರಿಗೆ ಹೋಗ್ಬೋದು. ಈ ಅಡ್ವಾಂಟೇಜನ್ನು ರೋಬೋಟಿಕಲಿ ಅಳವಡಿಸಲಾಗಿದೆ. ಒಂದು, ಪ್ರಿಸೈಸ್ಲಿ ಮ್ಯಾಗ್ನಿಫೈಡ್ 3D ವಿಷನ್ ನೋಡಿಕೊಂಡು ಆಪ್ರೇಟ್ ಮಾಡಲಿಕ್ಕಾಗುತ್ತೆ. ಸರ್ಜನ್ ಕಂಫರ್ಟೇಬಲಿ ಸಿಟ್ಸ್ ಬಟ್ ಫುಲ್ಲಿ ಕಂಟ್ರೋಲಿಂಗ್ ದ ರೋಬೋಟಿಕ್ ಆರ್ಮ್ ನೋಡ್ತಾರೆ, ಮತ್ತು ಬ್ಲೀಡಿಂಗ್ ಚಾನ್ಸಸ್ ಕಡಿಮೆ ಇರುತ್ತೆ. ಹ್ಯಾಂಡ್ ರಿಸ್ಟ್ ಮೂವ್ಮೆಂಟಲ್ಲಿ 7 ಡಿಗ್ರಿ ಫ್ರೀಡಮ್ ಆಫ್ ಮೂವ್ಮೆಂಟ್ ಇರುತ್ತೆ. ಇನ್ಸ್ಟ್ರೂಮೆಂಟ್ ಟಿಪ್ಗಳೆಲ್ಲ 360 ಡಿಗ್ರಿಯಷ್ಟು ರೊಟೇಟ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇದರಿಂದ ಡಿಸೆಕ್ಷನ್ ಮಾಡಲಿಕ್ಕೆ
ರಿಸ್ಟ್ ಮೂಮೆಂಟ್ ಮಾಡಿಕೊಂಡು ಚೆನ್ನಾಗಿ ಸೂಚರಿಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಪೇಷಂಟ್ ರಿಕವರಿ ಆಲ್ಸೋ ತುಂಬ ಫಾಸ್ಟಾಗಿ ಆಗುತ್ತೆ. ಯಾಕಂದರೆ ಸರ್ಜರಿ ಮೇ ಟೇಕ್ ಸಮ್ ಟೈಮ್, ಅಂದರೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತೊಗೊಳ್ಬಹುದು, ಆದರೆ ತುಂಬ ಪ್ರಿಸೈಸ್ ಆಗಿ ಪೇಷಂಟ್ ರಿಕವರಿಗೆ ತುಂಬ ಚೆನ್ನಾಗಾಗಿ ಈ ಸರ್ಜರಿ ಮೂಲಕ ಮಾಡ್ಬೋದು. ಮತ್ತು ಪೇಷಂಟ್ ಹ್ಯಾಂಡ್ ಟ್ರಮ್ಮರ್ ಅನ್ನೋದು ಸಮ್ಟೈಮ್ಸ್ ಲ್ಯಾಪ್ರೋಸ್ಕೋಪಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಬಿಕಾಸ್ ಲಾಂಗ್ ಅವರ್ಸಲ್ಲಿ ಸರ್ಜನ್ ಸ್ಟ್ಯಾಂಡಿಂಗ್ ಆ್ಯಂಡ್ ಆಪ್ರೇಟಿಂಗ್, ಅವರಿಗೆ ಶೋಲ್ಡರ್ ಪೇಯ್ನು, ಎರ್ಗಾನಮಿಕ್ ಪ್ರಾಬ್ಲಮ್ ಬರುವಂಥದ್ದು. ಮತ್ತು ಇನ್ನು ರೊಬೋಟಿಕ್ಕಲ್ಲಿ ಈ ಅಡ್ವಾಂಟೇಜ್ಗಳೆಲ್ಲ ಇರೋದ್ರಿಂದ ಕನ್ವರ್ಷನ್ ರೇಟ್ ತುಂಬ ಕಡಿಮೆ ಇರುತ್ತೆ. ಸೊ 100% ರೊಬೋಟಿಕಲ್ಲೇ ಕೇಸನ್ನು ಕಂಪ್ಲೀಟ್ ಮಾಡ್ಬೋದು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಫಾರ್ ಬೆಟರ್ ದೆನ್ ಅದರ್ ಟೈಪ್ ಆಫ್ ಸರ್ಜರಿ. ಇನ್ನು ಇದರಲ್ಲಿ ರೊಬೋಟಿಕ್ ಸರ್ಜರಿಯಲ್ಲಿ ಇನ್ನೇನು ಬೆನಿಫಿಟ್ ಇರ್ಬೋದು, ಪೇಷಂಟ್ ಓರಿಯೆಂಟೆಡ್ ಬೆನಿಫಿಟ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನವೆಡೇಸ್ ಡೇ ಕೇರ್ ಸರ್ಜರಿ ಅಂತ ಮಾಡ್ತಾರೆ. ಅಂದರೆ ಹಿಸ್ಟೆಕ್ಟಮಿ ರೋಬೋಟಿಕಲ್ ಮಾಡಿ ಸಂಜೆನೇ ಡಿಸ್ಚಾರ್ಜ್ ಕೊಡ್ತಾರೆ. ಇಲ್ಲ ಅಂದರೆ 48 hours ಮ್ಯಾಕ್ಸಿಮಮ್ ಸ್ಟೇ ಇರುತ್ತೆ. ಇನ್ನು ಲ್ಯಾಪ್ರೋಸ್ಕೋಪಿಯಲ್ಲಿ 3 to 4 days ಡಿಪೆಂಡಿಂಗ್ ಆನ್ ಪೇಷಂಟ್ ಕಂಡೀಷನ್ ಇರುತ್ತೆ. ಓಪನ್ ಸರ್ಜರಿಯಲ್ಲಿ ಆಲ್ಮೋಸ್ಟ್ 1 week ಇರುತ್ತೆ. ಸೊ ದಿಸ್ ಈಸ್ ಒನ್ ಮೋರ್ ಅಡ್ವಾಂಟೇಜ್. ಪೇಷಂಟ್ಗೆ ಪೇಯ್ನ್ ರಿಲೀಫ್ ತುಂಬ ಚೆನ್ನಾಗಿರುತ್ತೆ. ಅರ್ಲಿ ಮೊಬಿಲಿಟಿ ಇರುತ್ತೆ ಮೂವ್ಮೆಂಟ್ ಮಾಡಲಿಕ್ಕೆ. ಆಮೇಲೆ ಕರಳಿಗೆ ಸಂಬಂಧಪಟ್ಟ ಏನಾದರೂ ಕಾಂಪ್ಲಿಕೇಶನ್ಸು ತುಂಬಾ ಕಡಿಮೆ ಇರುತ್ತೆ. ಬಿಕಾಸ್ ಪೇಷಂಟ್ ಓಡಾಡ್ತಾರೆ, ಬೇಗನೆ ರಿಕವರಿಯಾಗಿ ಮನೆಗೆ ಹೋಗಲಿಕ್ಕೆ ಆರಾಮ ಇರುತ್ತೆ. ಇನ್ನು ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡುವಂಥ ಎಲ್ಲ ಸರ್ಜರಿಯನ್ನು ರೋಬೋಟಿಕ್ ಮೂಲಕ ಮಾಡ್ಬೋದಾಗಿದೆ. ಮುಂಚೆ ರೋಬೋಟಿಕ್ ಸರ್ಜರಿ ಕಾಸ್ಟ್ ಎಫೆಕ್ಟಿವ್ ಇಲ್ಲದೆ ಇದ್ದಾಗ ಅದನ್ನು ಬರೀ ಕಾಂಪ್ಲಿಕೇಟೆಡ್ ಸರ್ಜರಿ, ಕ್ಯಾನ್ಸರ್ ಸರ್ಜರಿಗೆ ಮಾತ್ರ ಸೀಮಿತವಾಗಿರ್ತಾ ಇತ್ತು. ಈಗ ನಾನು ಹೇಳಿದ ಎಲ್ಲ ಸರ್ಜರಿಗಳು ಲೈಕ್ ಹಿಸ್ಟ್ರೆಕ್ಟಮಿ, ಗಡ್ಡೆ ರಿಮೂವಲ್ ಮಾಡೋದಾಗಲಿ, ಸಿಸ್ಟ್ ತೆಗೆಯೋದಾಗಲಿ, ಪ್ರೊಲ್ಯಾಪ್ಸ್ ಸರ್ಜರಿಗಳಾಗಲಿ, ಕ್ಯಾನ್ಸರ್ ಸರ್ಜರಿಗಳಾಗಲಿ, ಇದೆಲ್ಲ ಸರ್ಜರಿಯನ್ನು ರೊಬೋಟಿಕಲ್ಲಿ ಅಷ್ಟೇ ನಿಯಮಿತವಾಗಿ ಸಕ್ಸಸ್ಫುಲ್ಲಿ ಮಾಡಲಿಕ್ಕಾಗತ್ತೆ. ಸೊ ಇನ್ನು ರೊಬೋಟಿಕ್ ಸರ್ಜರಿಯಲ್ಲಿ ಏನು ಡಿಸ್ಅಡ್ವಾಂಟೇಜ್ ಇರ್ಬೋದು? ನಾವೆಲ್ಲದು ಅಡ್ವಾಂಟೇಜ್ ಬಗ್ಗೆನೇ ಮಾತಾಡೋದಲ್ಲ, ಎಲ್ಲದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರುತ್ತೆ. ಈ ರೋಬೋಟಿಕ್ ಅನ್ನೋದು ಸಾಧಾರಣವಾಗಿ ಎಲ್ಲ ಸೆಂಟ್ರಲ್ಲಿ ಅಳವಡಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಇದು ಕಾಸ್ಟ್ ಎಫೆಕ್ಟಿವ್ ಇರಲ್ಲ, ಮೇಂಟೆನೆನ್ಸ್ ತುಂಬ ಇರುತ್ತೆ. ಸೊ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಮಾತ್ರ ಉಪಲಬ್ಧ ಇರುತ್ತೆ. ಯಾಕೆಂದರೆ ಈ ಮೆಷಿನ್ ಜೊತೆಗೆ ಆಪ್ರೇಟ್ ಮಾಡುವ ಸರ್ಜನ್ ಟ್ರೈನಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸ್ಟೀಪ್ ಲರ್ನಿಂಗ್ ಕರ್ವ್, ಅಂದರೆ ಲಾಂಗ್ ಲರ್ನಿಂಗ್ ಕರ್ವ್ ಇರುತ್ತೆ ಸರ್ಜನ್ಸ್ಗೆ. ಅವರುಗಳು ಮಾತ್ರ ಆಪ್ರೇಟ್ ಮಾಡಲಿಕ್ಕಾಗತ್ತೆ, ಎಲ್ಲ ಸರ್ಜನ್ಸ್ಗೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಇನ್ನು ಕಾಸ್ಟ್ ರಿಲೇಟೆಡ್ ಕೆಲವು ಸರಿ ಇದು ಹಾಸ್ಪಿಟಲ್ ಪ್ರೋಟೋಕಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅದರ್ವೈಸ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಸ್ವಲ್ಪ ಇರೋದ್ರಿಂದ ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ಅಳವಡಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಕನ್ಸೆಪ್ಟ್ ಏನಂದರೆ, ಇದು ಸರ್ಜನ್ ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡುವಂಥ ಸರ್ಜರಿ. ದಯವಿಟ್ಟು ರೋಬೋಟ್ ಸರ್ಜರಿ ಅಂದರೆ ರೋಬೋಟ್ ಮಾಡುತ್ತೆ ಅನ್ನೋ ಕನ್ಸೆಪ್ಟ್ ಇಟ್ಕೋಬೇಡಿ. ಇದು ಖಂಡಿತ ಸರ್ಜನ್ ಅಂಡರ್ ಕಂಟ್ರೋಲ್ ಇರುವಂಥದ್ದು. 100% ಸೇಫ್ಟಿ ಪ್ರೊವಿಷನ್ ಇರುತ್ತೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳಲ್ಲಿ. ವೆದರ್ ಇನ್ಸ್ಟ್ರೂಮೆಂಟ್ ಆಪ್ರೇಟ್ ಮಾಡುವ ಇನ್ಸ್ಟ್ರೂಮೆಂಟ್ಗಳಾಗಲಿ, ಥರ್ಮಲ್ ಸೋರ್ಸಸ್ ಯೂಸ್ ಮಾಡುವಂಥದ್ದಾಗಲಿ, ಮತ್ತು ಎಲ್ಲ ಟೈಪು ಈವನ್ ಮಿನಿಮಲ್ ಮೈಕ್ರೋ ಮೂಮೆಂಟ್ ಆದರೂ ಕೂಡ ಸರ್ಜನ್ ಕ್ಯಾನ್ ಕಂಟ್ರೋಲ್ ದ ಇನ್ಸ್ಟ್ರೂಮೆಂಟ್. ಆದ್ದರಿಂದ ಇದು ಕಂಪ್ಲೀಟ್ಲಿ ಸರ್ಜನ್ ಅಥವಾ ಮಾಸ್ಟರ್ ಸ್ಲೇವ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಇಲ್ಲಿ ಮಾಸ್ಟರ್ ಸರ್ಜನ್ ಆಗಿರ್ತಾರೆ, ಸ್ಲೇವ್ ಇಸ್ ಅ ರೊಬೋಟಿಕ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಇನ್ನೇನಾದರೂ ಫ್ಯೂಚರ್ ಆಸ್ಪೆಕ್ಟ್ ಇದೆಯಾ ರೊಬೋಟಿಕ್ ಸರ್ಜರಿಲಿ ಅಂತ ಹೇಳೋದಾದರೆ, ಈಗ ನಾನು ಹೇಳ್ದಂಗೆ 3-4 ಸ್ಮಾಲರ್ ಇನ್ಸಿಷನ್ ಹಾಕಿ ಮಾಡ್ತಾರೆ ಆಪ್ರೇಷನ್ನು. ಇನ್ನು ಮುಂದೆ ಸಿಂಗಲ್ ಇನ್ಸಿಷನ್ ಹಾಕ್ಕೊಂಡ್ಬಿಟ್ಟು ಎಲ್ಲ ಥರದ ಇನ್ಸ್ಟ್ರೂಮೆಂಟನ್ನು ಒಂದೇ ಇನ್ಸಿಷನಲ್ಲಿ ಹಾಕಿ ಮಾಡುವಂಥ ಹೊಸ ವಿಧಾನಗಳು ಬರ್ತಾ ಇದ್ದಾವೆ. ಇದೇನಂದರೆ, ಆದಷ್ಟು ಎಬ್ಡಾಮಿನ್ ಇನ್ಸಿಷನನ್ನು ಸಣ್ಣದಾಗಿ ಕಡಿಮೆ ಸಮಯದಲ್ಲಿ ಬೇಗ ಗುಣ ಆಗುವಂಗೆ, ಬೇಗ ರಿಕವರಿ ಆಗುವಂಗೆ ಮಾಡೋದು ಬಹುಮುಖ್ಯ. ಯಾಕೆಂದರೆ ಕ್ವಾಲಿಟಿ ಆಫ್ ಲೈಫ್ ವುಂಡ್ ಹೀಲಿಂಗ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಪೇಷಂಟ್ ರಿಕವರಿ ಚೆನ್ನಾಗಿರುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ, ಡಯಾಬಿಟಿಕ್ಕು, ಹೈಪರ್ ಟೆನ್ಷನ್ನು, ಈ ಥರದ್ದೆಲ್ಲ ಮೆಡಿಕಲ್ ಪ್ರಾಬ್ಲಮ್ ಇರುವಾಗ ಆದಷ್ಟು ಗಾಯ ಗುಣ ಆಗೋದು, ಪೇಷಂಟ್ ಬ್ಯಾಕ್ ಟು ನಾರ್ಮಲ್ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸದ್ಯಕ್ಕೆ ನಾವು ಮಣಿಪಾಲದಲ್ಲಿ ಹ್ಯೂಗೋ ರಾಸ್ ಮೆಟ್ರಾನಿಕ್ ರೊಬೋಟಿಕ್ ಸಿಸ್ಟಮನ್ನು ಅಳವಡಿಸಿದ್ದೀವಿ. 1 ವರ್ಷದಿಂದ ಸರ್ಜಿಕಲ್ ಆಂಕಾಲಜಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜರಿ, ಯೂರಾಲಜಿ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಗೈನಕಾಲಜಿ ವಿಭಾಗದಿಂದ ಆಪರೇಷನ್ನ ಶುರು ಮಾಡಿದ್ದೀವಿ. ಗೈನಕಾಲಜಿಯಲ್ಲಿ ಇಲ್ಲಿನ ತನಕ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಕೇಸಸ್ಗಳು, ಫೈಬ್ರಾಯ್ಡ್ ಗಡ್ಡೆಗಳು, ಎಬ್ನಾರ್ಮಲ್ ಯೂಟ್ರನ್ ಬ್ಲೀಡಿಂಗಿಗೆ ಹಿಸ್ಟ್ರೆಕ್ಟಮಿಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ.
The future of women healthcare depends on how better we can do with the robotic surgery. Thank you very much.